ಆಂಜಿನಪ್ಪ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಶಿಡ್ಲಘಟ್ಟದಿಂದ ಸಾವಿರಾರು ಸಂಖ್ಯೆಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾಗಿ. ಶಿಡ್ಲಘಟ್ಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತೇಜೋವಧೆ ಖಂಡಿಸಿ ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಅವರ ಮುಂದಾಳತ್ವದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಸ್ಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಅವರು, ರಾಜ್ಯದ ಮಾನ್ಯ ರಾಜ್ಯಪಾಲರು ಸಂವಿಧಾನಕ್ಕೆ ಗೌರವ ನೀಡದೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರಂತೆ ವರ್ತಿಸಿ ಒಬ್ಬ ಖಾಸಗಿ ವ್ಯಕ್ತಿಯ ದೂರಿನ ಮೇರೆಗೆ ದಿಢೀರನೆ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಶೋಕಾಸ್ ನೋಟಿಸ್ ಜಾರಿ ಮಾಡಿ ಆದೇಶ ಮಾಡಿರೋದನ್ನು ನೋಡಿದ್ರೆ ರಾಜ್ಯಪಾಲರು ಬಿಜೆಪಿ ಪಕ್ಷಕ್ಕೆ ಸಹಾಯ ಮಾಡಿ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಸಹಾಯ ಮಾಡುತ್ತಿದ್ದಂತೆ ಕಾಣ್ತಿದೆ. ಇದನ್ನು ವಿರೋಧಿಸಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಳಲು ನಾವೆಲ್ಲ ಸಿದ್ದರಾಮಯ್ಯ ಪರವಾಗಿದ್ದೇವೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆವಿ ಗೌತಮ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಿರೋಧ ಪಕ್ಷಗಳು ಸುಳ್ಳು ಆರೋಪಗಳನ್ನು ಮಾಡಿದ್ದು, ಸಿದ್ದರಾಮಯ್ಯ ಅವರ ಪರವಾಗಿ ರಾಜ್ಯದ ಜನತೆ ಇದ್ದು ಎಂದು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಪುಟ್ಟು ಆಂಜಿನಪ್ಪ ಅವರ ಮುಂದಾಳತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದ್ದು, ಈ ಪ್ರತಿಭಟನೆಯು ಬಹಳಷ್ಟು ಯಶಸ್ವಿಯಾಗುತ್ತದೆ ಅಂತ ತಿಳಿಸಿ, ಮುಂದಿನ ದಿನಗಳಲ್ಲಿಯೂ ಸಿದ್ದರಾಮಯ್ಯ ಅವರ ಪರವಾಗಿ ನಾವೆಲ್ಲ ಇದ್ದು ಅವರಿಗೆ ಶಕ್ತಿ ತುಂಬುವ ಕೆಲಸ ಮಾಡ್ತೇವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಯೂರ ಸರ್ಕಲ್, ರಾಜ್ಕುಮಾರ್, ತಲಕಾಯಲಬೆಟ್ಟ ಅಶ್ವಥ್ ರೆಡ್ಡಿ, ಕೃಷ್ಣಾರೆಡ್ಡಿ, ಮಂಜುನಾಥ್, ಸಿದ್ಧಾರ್ಥನಗರ ದಾಮೋದರ್, ದೊಡ್ಡದಾಸರಹಳ್ಳಿ ದೇವರಾಜ್, ಅಫ್ಸರ್ ಪಾಷಾ, ಮುರಳಿ, ಸಮೀರ್, ಮಳಮಾಚನಹಳ್ಳಿ ಎಸ್ಎಫ್ಸಿಎಸ್ ನಿರ್ದೇಶಕ ಸಂತೋಷ್, ರಮೇಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ವರದಿ ನವೀನ್ ಕುಮಾರ್ ಎಸ್ಎಲ್, ಸೊರಕಾಯಲಹಳ್ಳಿ. कांग्रेस पार्टी के कांग्रेस पार्टी के सिद्धरामಯ್ಯ के सिद्धरामಯ್ಯ के डी.के. ಶಿವಕುಮಾರ್ ಅವರಿಗೆ, ಮುನಿಯಪ್ಪ ಅವರಿಗೆ, ಪುಟ್ಟಂಗೇಗೌಡ ಅವರಿಗೆ, ಶ್ರೀಧರ್ ಮುನಿಯಪ್ಪ ಅವರಿಗೆ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಬಿಜೆಪಿಗೆ ಧಿಕ್ಕಾರ. ತೊಲಗಲಿ ಪುಟ್ಟು ಆಂಜನಪ್ಪನವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ಗೆ ಜೈ ಪುಟ್ಟು ಆಂಜನಪ್ಪ. ರಾಜ್ಯ ಸರ್ಕಾರ ಜನಾಶೀರ್ವಾದದಿಂದ ಇವತ್ತಿನ ದಿನ 136 ಶಾಸಕರ ಒಂದು ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರಿಗೆ ಮನ್ನಣೆ ಕೊಡದೆ ಸರ್ಕಾರನ ಅಸ್ಥಿರಗೊಳಿಸುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂಥ ಹುನ್ನಾರ ಷಡ್ಯಂತ್ರ ಏನು ಮಾಡ್ತಾಯಿದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು, ಅದಕ್ಕೆ ಸಹಕಾರ ಕೊಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ತರಾತುರಿಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಮೂಢ ಹಗರಣನ ಕೊಟ್ಟಿರುವಂಥದ್ದು. ಅದರ ಮುಖೇನ ಸಿದ್ದರಾಮಯ್ಯನವರಿಗೆ ಇಲ್ಲಸಲ್ಲದ ಕಿರುಕುಳವನ್ನು ಕೊಟ್ಟು ಅವರು ಹಿಂದುಳಿದ ವರ್ಗದ ನಾಯಕರು 40-45 ವರ್ಷದ ಅವಧಿಯಲ್ಲಿ ಅವರು ಈ ರಾಜ್ಯಕ್ಕೆ ಅವರದೇ ಆದಂಥ ಸೇವೆ, ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಲವಾರು ಬಾರಿ ಹಣಕಾಸು ಸಚಿವರಾಗಿ ಕೆಲಸ ನಿರ್ವಹಿಸಿದಂಥವರು. ಇವತ್ತಿನವರೆಗೂ ಅವರ ಒಂದು ಚರಿತ್ರೆಯಲ್ಲಿ ಕಪ್ಪು ಚುಕ್ಕಿಯನ್ನು ತಗೊಳ್ಳದೆ ಪಾರದರ್ಶಕವಾದಂಥ ಆಡಳಿತನ, ಜನಪರವಾದ ಆಡಳಿತನ, ಸೇವೆಯನ್ನು ಕೊಟ್ಟಿರೋಂಥ ನಾಯಕರಿಗೆ ಇವತ್ತೊಂದು ದಿನ ಅಧಿಕಾರದಿಂದ ಇಳಿಸೋಂಥ ಕೆಲಸ ರಾಜ್ಯಪಾಲರ ಒಂದು ಸಹಕಾರದಿಂದ ಮಾಡ್ತಾ ಇರೋಂಥದ್ದನ್ನು ನಾವು ಖಂಡಿಸ್ತಾ ಇರೋಂಥದ್ದು. ಅವರು ರಾಜ್ಯದಿಂದ ಹೊರ ಹೋಗಬೇಕು, ವಾಪಸ್ಸಾಗಬೇಕು. ಈ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಅವರು ಸರಿಯಾದಂಥ ಸಂವಿಧಾನಿಕ ಗೌರವಧನದಿಂದ ನಡ್ಕೊಂಡಿಲ್ಲ. ಅದನ್ನು ಖಂಡಿಸಿ ವಿರೋಧಿಸಿ ಶೋಷಿತ ಸಮುದಾಯದ ಎಲ್ಲ ಮುಖಂಡರುಗಳು, ಸಂಘಟನೆಗಳ ಒಂದು ಕರೆಯ ಮೇರೆಗೆ ಎಲ್ಲ ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಎಲ್ಲರೂ ಸಹ ಇವತ್ತು ದಿನ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಸೂಚಿಸುವಂಥದ್ದು ಮತ್ತು ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಹೋರಾಟ ಮಾಡೋಂಥ ನಿಟ್ಟಿನಲ್ಲಿ ರಾಜಭವನ ಚಲೋ ಕಾರ್ಯಕ್ರಮವನ್ನು ನಡೀತಾ ಇರೋದು. ಅದಕ್ಕೆ ಶಿಡ್ಲಘಟ್ಟ ತಾಲೂಕಿನಿಂದಲೂ ಸಹ
ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ರಾಜ್ಯಭವನಕ್ಕೆಲ್ಲ ಹೋಗ್ತಾರೆ ಅಂತಂದು ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರ ನಡೆಯನ್ನು ನಾವು ಖಂಡಿಸ್ತೀವಿ. ಈ ಪ್ರತಿಭಟನೆಗೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ನಾಯಕರಾದ ಪುಟ್ಟು ಅಂಜನಪ್ಪನವರು ಬಂದಿದ್ದಾರೆ. ಅವರು ಕೂಡ ಬಹಳಷ್ಟು ಶ್ರಮಪಟ್ಟು ಕಾರ್ಯಕರ್ತರನ್ನ ಕರ್ಕೊಂಡ್ಬಂದಿದ್ದಾರೆ. ಈ ನಮ್ಮ ಪ್ರತಿಭಟನೆ ಯಶಸ್ವಿ ಆಗುತ್ತೆ, ಈ ರಾಜಭವನ ಮುತ್ತಿಗೆ ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾವು ನಂಬ್ಕೊಂಡಿದ್ದೀವಿ. ಇನ್ನು ಮುಂದಕ್ಕೂ ಕೂಡ ನಾವು ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದೀವಿ ಅಂತ ನಾವೆಲ್ಲ ತೋರಿಸ್ಕೊಂಡು ಅವ್ರಿಗೆ ಶಕ್ತಿ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಶೋಷಿತ ಸಮುದಾಯಗಳ ಒಕ್ಕೂಟ, ಹಿಂದುಳಿದ ವರ್ಗದ ಒಕ್ಕೂಟ, ದಲಿತ ಒಕ್ಕೂಟಗಳು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮಾನ್ಯ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ರಾಜ್ಯಭವನ ಚಲ ಒಂದು ಉಗ್ರವಾದಂಥ ಪ್ರತಿಭಟನೆನ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟಿಸ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ರಾಜ್ಯಪಾಲರು ಸಂವಿಧಾನಕ್ಕೆ ಗೌರವ ತರದೆ BJPಗರ JDSನ ಒಬ್ಬ ಕಾರ್ಯಕರ್ತನಂತೆ ತರಾತುರಿಲಿ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ಮುಖ್ಯಮಂತ್ರಿಗಳ ಮೇಲೆ ಅಂತೇಳಿ ಒಂದೇ ದಿನದಲ್ಲೇ ಅವ್ರಿಗೆ ಶೋಕಾಸ್ ನೋಟಿಸ್ಕೊಂಡಂಥ ಕೆಲಸನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆತರವಾಗಿ ಆದೇಶನೂ ಸಹ ಮಾಡಿರುವಂಥದ್ದು. ಇವೆಲ್ಲನೂ ಸಹ ನೋಡಿದ್ರೆ BJPಗೆ ಸಹಾಯ ಮಾಡಬೇಕು, ಸಿದ್ದರಾಮಯ್ಯನವ್ರನ್ನ ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋದಕ್ಕೆ ಇವರೆಲ್ಲನೂ ಸಹ ಸಹಕಾರ ಕೊಡ್ತಾ ಇರೋದು ನಮ್ಗೆ ಕಾಣ್ತಾ ಇದೆ. ಇದನ್ನು ವಿರೋಧಿಸುವಂಥದ್ದು ಮತ್ತು ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತ್ಕೊಂಡು ನಾವು ಈ ನಮ್ಮ ಹಿಂದುಳಿದ ವರ್ಗದ ನಾಯಕನನ್ನು ಉಳಿಸೋಂಥ ಕೆಲಸಕ್ಕೂ ಸಹ ಜನ ಅಭೂತಪೂರ್ವಕವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಅಸಂವಿಧಾನಿಕ ರಾಜ್ಯಪಾಲರು, ಪಕ್ಷಪಾತ ಮಾಡ್ತಾ ಇರೋಂಥ ರಾಜ್ಯಪಾಲರು ನಮಗೆ ಈ ರಾಜ್ಯಕ್ಕೆ ಬೇಡ, ಇವ್ರನ್ನ ದಯಮಾಡಿ ವಾಪಸ್ ಕರ್ಸ್ಕೊಳ್ಳೋಂಥದ್ದಾಗಬೇಕು, ರಾಜ್ಯ ಬಿಟ್ಟು ಇವರು ಹೋಗೋಂಥದ್ದಾಗಬೇಕು. BJP JDSರಿಗೆ ಸೊಪ್ಪಾಕಂಥ ರಾಜ್ಯಪಾಲರು ನಮಗೆ ಬೇಡ. ರಾಜ್ಯದ ಅಭಿವೃದ್ಧಿ ಬಗ್ಗೆ, ಸರ್ಕಾರದ ಬಗ್ಗೆ ಪಕ್ಷಪಾತದಿಂದ ಕೆಲಸ ಮಾಡೋಂಥ ರಾಜ್ಯಪಾಲರನ್ನ ಮಾನ್ಯ ರಾಷ್ಟ್ರಪತಿಗಳು ಈ ರಾಜ್ಯಕ್ಕೆ ತುರ್ತಾಗಿ ವಿನಿಯೋಗಿಸಬೇಕು, ಇವ್ರನ್ನ ರಾಜ್ಯಪಾಲರ ಹುದ್ದೆಯಿಂದ ವಜಾ ಮಾಡಬೇಕು ಅಂತೇಳಿ ಈ ಪ್ರತಿಭಟನೆ ಮುಖೇನ ರಾಷ್ಟ್ರಪತಿಗಳಿಗೆ ನಾವು ಮನವಿ ಮಾಡ್ತೀವಿ.